ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷತಾ. ಕರ್ನಾಟಕದಲ್ಲಿ ಮಾವಿನ ಕೊಯ್ಲು ವಿಳಂಬವಾಗಿದೆ ಯಾಕೆ ಎಂಬ ಪ್ರಶ್ನೆ. ಚಂಡಮಾರುತದ ಎಫೆಕ್ಟ್ನಿಂದ ಕೆಲ ಭಾಗಗಳಲ್ಲಿ ಮಾವಿನ ಮರಗಳಲ್ಲಿ ಹೂ ಬಿಡಲು ವಿಳಂಬವಾಗಿದೆ. ಕೊಯ್ಲು ಮೇಲೂ ಪರಿಣಾಮ ಬೀರಲಿದೆ. ಈ ವರ್ಷ ಸೀಸನ್ ಆಗಿರೋದ್ರಿಂದ ರಾಜ್ಯದ ನಾನಾ ಭಾಗಗಳಿಂದ ಮಾವು ಕೊಯ್ಲಿಗೆ ಬರುವುದರಿಂದ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇರುವುದರಿಂದ ಬಂಪರ್ ಫಸಲು ಬರುವ ನಿರೀಕ್ಷೆಯಲ್ಲಿದ್ದ ರೈತರು ನಿರಾಸೆಗೊಂಡಿದ್ದಾರೆ. 16 ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಧಾರವಾಡ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ 1.7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯುವ ಮೂಲಕ ಕರ್ನಾಟಕವು ದೇಶದ ಅಗ್ರಸ್ಥಾನ ಪಡೆದುಕೊಂಡಿದೆ. ಪ್ರತಿ ವರ್ಷ 10 ಲಕ್ಷದಿಂದ 12 ಲಕ್ಷ ಟನ್ಗಳಷ್ಟು ಉತ್ಪಾದನೆಯಾಗುತ್ತಿದೆ. ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಾವು ಬೆಳೆಗಾರರಿದ್ದಾರೆ. ಕೋಲಾರ, ರಾಮನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ನಲ್ಲಿ ಹೂ ಬಿಡುತ್ತದೆ. ಜನವರಿಯಲ್ಲಿ ಹೂವು ಹಣ್ಣಾಗಲು 100 ದಿನಗಳು ಬೇಕಾಗುತ್ತೆ. ಆದರೆ ಈಗ ಮೇ ತಿಂಗಳಿನಲ್ಲಿ ಹೆಚ್ಚಿನ ಹಣ್ಣುಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ. ಕರ್ನಾಟಕವಷ್ಟೇ ಅಲ್ಲ, ಮಾವಿಗೆ ಹೆಸರಾದ ತಮಿಳುನಾಡಿನ ಕೃಷ್ಣಗಿರಿ ಹಾಗೂ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಹೂವು ಬಿಡುವುದು ತಡವಾಗಿದೆ. ಅವುಗಳ ಆಗಮನವು ವಿಳಂಬವಾಗಿದ್ದು ಕೋಲಾರ ಮಾವಿನ ಜೊತೆಗೆ ಮಾರುಕಟ್ಟೆಯ ಮೇಲೆ ಒತ್ತಡ ಹೇರ್ತಾ ಇದೆ. ಮಾವು ಬೆಳೆಗಾರರ ಪ್ರಕಾರ ಕೆಲವು ತಿರುಳು ಉದ್ಯಮಗಳು ಮತ್ತು ಕಡಿಮೆ ಉಪ್ಪಿನಕಾಯಿ ಉದ್ಯಮಗಳಿವೆ. ವಾಸ್ತವವಾಗಿ ಕೋಲಾರವು ಮಾವಿಗೆ ಹೆಸರುವಾಸಿಯಾಗಿದ್ರೂ ಇಲ್ಲಿ ಉಪ್ಪಿನಕಾಯಿ ಕೈಗಾರಿಕೆಗಳಿಲ್ಲ. ನಾವು ದಕ್ಷಿಣ ಕನ್ನಡ ಮತ್ತು ಇತರ ಪ್ರದೇಶಗಳಿಗೆ ಮಾವಿನ ಹಣ್ಣುಗಳನ್ನ ಕಳಿಸ್ತೇವೆ ಅಂತ ರೈತರು ಹೇಳ್ತಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.